ನಿಮ್ಗೆ ಗೊತ್ತದ, ಇಡೀ ದೇಶ ಅವ್ರು ನೋಡಿದಂಥದ್ದು, ಒಬ್ಬ MP ಇದ್ದಂಥವ್ರು, ಆ ಸ್ಥಾನಗಳ ಬೆಲೆ ಕೊಟ್ಟು ಒಳ್ಳೆ ಬದುಕನ್ನು ಮಾಡಬೇಕಾಗಿತ್ತು ಅವರು. ಅವ್ರ ಮೇಲೆ ಇವತ್ತು ಆರೋಪ ಅಲ್ಲ, ಅಪರಾಧಿ ಅವರು. ಒಂದು ಮನಿತನವನ್ನು ಒಬ್ಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಎಸಗಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂಥ ವ್ಯಕ್ತಿ ಇನ್ನೂ ಕಠೋರ ಶಿಕ್ಷೆ ಕೊಡಬೇಕಾಗಿತ್ತು. ಆದ್ರೆ ಅಲ್ಲಿಯೂ ಸಹಿತ ಜೈಲಿನಲ್ಲೇ ಅವರ ಗ್ರಂಥಾಲಯ ನೋಡುವಂಥ ಕೆಲಸ ಕೊಟ್ಟಿದ್ದಾರೆ. ಕೊಡಲಿ, ಏನೋ ಒಬ್ಬ ಮಾಜಿ ಸಂಸದಂತೋ ಅಥವಾ ಮಾಜಿ ಪ್ರಧಾನಿ ಮೊಮ್ಮಗನಂತೋ ಏನೋ ಗೌರವ ತೋರಿಸಿರ್ಬೋದು. ಅದು ತಪ್ಪಂತೂ ನಾನು ಹೇಳೋದಿಲ್ಲ, ಸರಿನೂ ಅಂತ ಹೇಳೋದಿಲ್ಲ, ಆದರೆ ಹೇಳಬೇಕಾಗ್ತದೆ. ಆದ್ರೆ ಇವರ ವ್ಯಕ್ತಿತ್ವ ನೋಡಿದಾಗ, ಪ್ರಜ್ವಲ್ ವ್ಯಕ್ತಿತ್ವ ನೋಡಿದಾಗ ನಮ್ಮ ಶಿಕ್ಷಕರ ವ್ಯಕ್ತಿತ್ವ ಏನು ಕಡಿಮೆ ಇದೆ ರೀ. ಅವ್ರಿಗೆ 10,000 ಒಳಗೆ ದಿನ 500 ರೂಪಾಯಿ ಪೇಮೆಂಟ್ ಬೀಳುವುದಿಲ್ಲ. ಎಷ್ಟು ಬೀಳ್ತದೆ ನೀವು ವಿಚಾರ ಮಾಡಿರಿ. ಇದನ್ನು ಯಾಕೆ ಒತ್ತುಕೊಂಡು ಈ ವಿಷಯ ತೆಗೆದುಕೊಂಡೆ ಅಂದ್ರೆ ನಮ್ಮ ಜನ ಒಂದು ಸ್ವಲ್ಪ ಚರ್ಚೆ ಮಾಡಿ ಚಿಂತನೆ ಮಾಡಲಿ ಅಂತ. ನಾವು ಎಂಥವ್ರನ್ನ ಆಯ್ಕೆ ಮಾಡ್ತಾಯಿದ್ದೀವಿ, ನಾವು ಯಾರನ್ನ ಆಯ್ಕೆ ಮಾಡ್ತಾಯಿದ್ದೀವಿ, ಇವ್ರಿಗೆ ಯಾರು ಕಾಳಜಿ ಅದು ಈ ಜನಕ್ಕೆ? ನೋಡ್ರಿ, ಒಬ್ಬ ಸಂಸದ ಇದ್ದುಕೊಂಡು ಅಂಥ ದರಿದ್ರದ ಕೆಲಸವನ್ನು ಸಮಾಜ ತಿರಸ್ಕರಿಸುವಂಥ ಕೆಲಸ ಮಾಡಿದವ್ರಿಗೆ ಇವತ್ತು ಜೈಲಿನಲ್ಲಿಯೂ ಸಹಿತ ಕ್ಲರ್ಕ್ ಜಾಬೋ ಅಥವಾ ಮತ್ತೊಂದು ಜಾಬೋ, ಪುಸ್ತಕ ನೋಡ್ಕೊಳ್ಳೋ ಜಾಬೋ, ಅದು ಪುಸ್ತಕ ಸಮಯ ಕೇಳೀಲಿ ಮತ್ತೆ ಮಾಡಲಿಲ್ಲ ಅತ್ಯಂತ ಮೃದು ಧೋರಣೆಯ ನಡೆ. ಅದು ಮತ್ತೊಬ್ಬರು ಮಾಡಿದ್ರೆ, ನಿಮ್ಮಂಥವ್ರು ಮಾಡಿದ್ರೆ ಯಾವ ಶಿಕ್ಷೆ ಇರ್ತಾರೆ? ಏನು ತೊಳಸ್ತಿದ್ರು, ಏನು ಬಳಸ್ತಿದ್ರು, ಅಲ್ಲಿ ಪರಿಸ್ಥಿತಿ ಆ ಕೈದಿಗೆ ಗೊತ್ತು.